ಇನ್ನು ವಿಧಾನಸಭೆಯಲ್ಲಿ ಜಮೀರ್ ವರ್ಸಸ್ ಸಚಿವ ಕೆಎಸ್ ಈಶ್ವರಪ್ಪ ಆಯಿತು. ಮಾತಿನ ಯುದ್ಧ ನಡೆಯಿತು ಅವರಿಬ್ಬರು ಮಧ್ಯದಲ್ಲಿ. ಸಿದ್ದು ಬೆಂಬಲಕ್ಕೆ ಬಂದ್ರು ಜಮೀರ್. ಆ ಟೈಮ್ನಲ್ಲಿ ಈಶ್ವರಪ್ಪ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿನಗೇನ್ ಗೊತ್ತಿದೆ, ಕುತ್ಕೊಳ್ಳಲೇ ಸುಮ್ನೆ ಅಂತ ಏಕವಚನದಲ್ಲೇ ಈಶ್ವರಪ್ಪ ಹೇಳಿದ್ದಾರೆ. ಇಡೀ ರಾಜ್ಯಕ್ಕೆ ನೀನು ಬೆಂಕಿ ಹಚ್ಚಿದವನು, ಸುಮ್ನೆ ಕೂತ್ಕೊಳ್ಳೋ ಅಂತ ಏಕವಚನದಲ್ಲಿ ಕಿಡಿಕಾರಿದ್ದಾರೆ ಈಶ್ವರಪ್ಪ. ಇನ್ನು ಈಶ್ವರಪ್ಪ ಏಕವಚನ ಮಾತಿಗೆ ಕಾಂಗ್ರೆಸ್ಸಿಗರು ಸದನದಲ್ಲಿ ಗದ್ದಲ ಶುರು ಮಾಡಿದ್ರು. ಕೋಲಾಹಲ ಅಲ್ಲಿ ಉಂಟಾಯಿತು. ಸಿದ್ದು ಬೆಂಬಲಕ್ಕೆ ಅಂತ ಜಮೀರ್ ಅಹಮದ್ ಬಂದಿದ್ದು. ಆ ಟೈಮ್ನಲ್ಲಿ ಈಶ್ವರಪ್ಪನವರು ಎಂಟ್ರಿ ಕೊಡ್ತಾರೆ. ನೀನು ಇಡೀ ರಾಜ್ಯಕ್ಕೆ ಬೆಂಕಿ ಹಚ್ಚಿದವನು, ನೀನ್ ಸುಮ್ನೆ ಕೂತ್ಕೋ ಅಂತ ಜಮೀರ್ಗೆ ಈಶ್ವರಪ್ಪ ಏಕವಚನದಲ್ಲಿ ಹೇಳಿದ್ದಾರೆ. ಈಲ್ದಾಗಲ್ಲ ಯಾರಿಗೂ, ನಾನು ಯಾರಿಗೂ ಈಲ್ದಾಗಲ್ಲ. No, I am not yielding to anybody. ಅಲ್ಲಲ್ಲ ಇಲ್ಲ ನೀವೆಲ್ಲ ದಾರಿ ತಪ್ಪಲ್ಲ. ಏನೋ ನಿಮ್ ಕಲ್ಸಿದ ಅಲ್ಲಿಗೂ ಬರ್ತೀನಿ. ನಿನ್ ಏನ್ ಗೊತ್ತು ಬರ್ತೀನಿ. ನಿನ್ ಏನ್ ಗೊತ್ತು, ಇಡೀ ರಾಜ್ಯಕ್ಕೆ ಬೆಂಕಿ ಹಚ್ಚೋದು ನೀನು. ನಿನ್ಗೆ ಏನು ಗೊತ್ತಿಲ್ಲ, ಕುತ್ಕೋ. ಇಡೀ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕಲ್ಲ, ಇಡೀ ರಾಜ್ಯಕ್ಕೆ ಬೆಂಕಿ ಹಚ್ಚೋದು ನೀನು. ನಿನ್ಗೇನು ಗೊತ್ತಿಲ್ಲ, ಕುತ್ಕೋ. ಒಂದ್ ನಿಮಿಷ ಅಂದ್ರೆ ಒಂದೇ ನಿಮಿಷ ಕುತ್ಕೊ. ನೀನು ಪದೇ ಪದೇ ಹೇಳ್ಬಾರ್ದು ಅಷ್ಟೇ. ಅಧ್ಯಕ್ಷ ಈ ತರ ಮಾತಾಡೋದು ಅದು ಅಲ್ಲ. ಈ ತರ ಕೂತ್ಕೊಳ್ಳಲ್ಲ ಅಂತ ಹೇಳಿ ನೀವು ಮಾತಾಡಬೇಡಿ ಸರ್. ಇದು ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆ ನಡೆಯುತ್ತೆ. ನೈತಿಕ ವಾಪಸ್ ಅಧ್ಯಕ್ಷರೇ ಅಲ್ಲ, ನಾವು ಹೇಳಕ್ಕಾದ್ರೂ ಬಿಡಿ. ನೀವು ಕುಂತ್ರೆ ಹೇಳ್ದ, ನೀವು ನಮಗೆ ಬಾಯ್ ಮಾಡಿದ್ರೆ ಹೇಳ್ದ. ಗೌರವಾದ MLA ಈ ತರ ನಿಂತ್ರೆ ಏನ್ ಹೇಳ್ಬೇಕು ಅವ್ರು? ಅಧ್ಯಕ್ಷರೇ ಅಲ್ಲ, ಆ ಸ್ಥಾನದಲ್ಲಿ ಇಲ್ಲ ರೀ, ಬೇಕು. ಖಾದರ್ ಒಂದ್ ನಿಮಿಷ ಸರ್. ಕಾನೂನು ವ್ಯವಸ್ಥೆ ಬಗ್ಗೆ ಚರ್ಚೆ ನಡೆಸೋಣ. ನಿಮ್ಮ ಹೇಳಿಕೆಯಿಂದ ಬೆಂಕಿ ನೈತಿಕ ಹಕ್ಕಿಲ್ಲ. ಒಂದು ಮಂತ್ರಿ ಆಗ್ಬಿಟ್ಟು ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆ ನಡೆಸೋದು ಅವ್ರಿಗೆ ನೈತಿಕ ಹಕ್ಕಿಲ್ಲ. ನೈತಿಕ ಹಕ್ಕಿಲ್ಲ ಅವ್ರಿಗೆ.